ಹೃದಯಕ್ಕೆ ಬಹಳ ಹತ್ತಿರವಾಗಿರುವಂತಹ ಹಾಡು, ಬಹಳ ಅರ್ಥಪೂರ್ಣವಾಗಿರುವಂತಹ ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ. ಒಳಿತು ಮಾಡು ಮನುಸ ನೀನಿರೋದೆ 3 ದಿವಸ. ಈ ಒಂದು ಹಾಡನ್ನು ಹಾಡೋದಕ್ಕೆ ಬರ್ತಾ ಇದ್ದಾರೆ ಮಿಲ್ಲಿಂದ ಅವರು. ಒಳಿತು ಮಾಡು ಮನಸ ನೀನಿರದು 3 ದಿವಸ. ಒಳಿತು ಮಾಡು ಮನಸ ನೀರದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ. ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಒಳಿತು ಮಾಡು ಮನುಸ ನೀ ಇರದು 3 ದಿವಸ. ಒಳಿತು ಮಾಡು ಮನುಸ ನೀ ಇರದು 3 ದಿವಸ. ದಿನದ ಸಂತೆ ನಗು ನಗುತ್ತ ಮಾಡಬೇಕು. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು. ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. 3 ದಿನದ ಸಂತೆ ನಗು ನಗುತ್ತ ಮಾಡಬೇಕು. ದ್ವೇಷವೆಂಬ ಕಂತೆ ನೀನು ಸುಟ್ಟು ಹಾಕಬೇಕು. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ. ಪ್ರೀತಿ ಪ್ರೇಮ ಹಂಚಿ ನೀನು ಹೋಗಬೇಕು ಅಲ್ಲಿ. ಸತ್ತ ಮೇಲೂ ನಿನಗೆ ಹೆಸರು ಉಂಟು ಇಲ್ಲಿ. ಭೂಮಿಯಲ್ಲಿರೋದು ಬಾಡಿಗೆ ಮನೆಯಾಗೆ, ನಾಳೆ ಹೋಗಬೇಕು ನಮ್ಮ ಸ್ವಂತ ಮನೆಗೆ. ಬರಲು ಏನು ತಂದೆ, ಬರದು ಏನು ಹಿಂದೆ. ಒಳಿತು ಮಾಡು ಮನಸ ನೀರದು 3 ದಿವಸ. ಒಳಿತು ಮಾಡು ಮನಸ ನೀರದು 3 ದಿವಸ. ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಇಲ್ಲೇ ಕಾಣಬೇಕು ಉಸಿರಿರೋ ಕೊನಿ ತನಕ. ಸ್ವರ್ಗ ನರಕ ಎಲ್ಲ ಮೇಲಿಲ್ಲ ಕೇಳು ಜನಕ. ಇಲ್ಲೇ ಕಾಣಬೇಕು ಉಸಿರಿರೋ ಕೊನಿ ತನಕ. ನಾನು ನಾನು ಎಂದು ಮೆರೆಯಬೇಡ ಮೂಢ. ನಾನು ನಾನು ಎಂದು ಮೆರೆಯಬೇಡ ಮೂಢ. ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ನಾನು ಎಂಬುದು ಮಣ್ಣು ಮರೆತು ಹೋಗಬೇಡ. ದ್ವೇಷವೆಂಬ ವಿಷವ ಕುಡಿಯಬೇಡ ಮೂಢ. ಪ್ರೀತಿ ಅಮೃತವ ಒಮ್ಮೆ ಸವಿದು ನೋಡ. ಅದೇ ಸ್ವರ್ಗ ಕೇಳ ಮನುಜನಾಗಿ ಬಾಳ. ಹೇ ಒಳಿತು ಮಾಡು ಮನಸ ನೀ
ಇರದು 3 ದಿವಸ. ಒಳಿತು ಮಾಡು ಮನಸ ನೀ ಇರದು 3 ದಿವಸ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ, ಚಟ್ಟ ಕಟ್ಟುತ್ತಾರ, ನಿನ್ನ ಸುಟ್ಟು ಹಾಕುತ್ತಾರ. ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗ್ತಾ ಇದೆಯಾ? ಮುಗ್ದಾದ್ಮೇಲೆ ಅವನ್ನ ಹಾರ್ಟ್ ಮೇಲೆ ಕೈ ಆಮೇಲೆ ಕೇಳ್ತಾ ಇದ್ದಾರೆ ಚೆನ್ನಾಗಿ ಹಾಡಿದ್ನ ಅಂತ ಎಲ್ಲರೂ. ಓಕೆ, ಒಳಿತು ಮಾಡು ಮನಸ್ಸ, ಇದನ್ನು ಸಿ ಅಶೋಕ್ ಸರ್ ಅವ್ರ ವಾಯ್ಸಲ್ಲಿ ಕೇಳೋಕ್ಕೆ ಎಷ್ಟು ಚಂದ. ಓಕೆ, ನಿಮ್ಗೆ ಇವಾಗ ಒಳಿತು ಕಾಮೆಂಟ್ಸ್ ಕೊಡ್ತಾರಾ ನಮ್ಮ ಜಡ್ಜಸ್? ಕೇಳೋಣ. ಅರ್ಚನಾ ಮ್ಯಾಮ್. ಮಿಲಿಂದ, ನಾನು ಏನು ಹೇಳ್ಬೋದು ಅಂತ ನಿಂಗೆ ಅನಿಸುತ್ತೆ ಇವತ್ತು? ನೋಡೋಣ, ಒಂದು ಅಂದಾಜು ಮಾಡಿ ಹೇಳು. ಇನ್ನು ಫೀಲ್ ಕೊಡ್ಬೋದಾಗಿತ್ತು ಅಂತ. ಇಲ್ಲ, ಫೀಲ್ ತುಂಬ ಚೆನ್ನಾಗಿತ್ತು, ತುಂಬ ಒಳ್ಳೆ ಫೀಲ್ ಕೊಟ್ಟು ಹಾಡ್ದು. ಆ್ಯಂಡ್ ಎಂಥ ಒಳ್ಳೆ ಮೆಸೇಜ್ ಇರೋ ಹಾಡನ್ನು ಈ ವೇದಿಕೆ ಮೇಲೆ ತಂದು ಇವತ್ತು ತುಂಬ ಖುಷಿಯಾಯಿತು. ಫಸ್ಟ್ ಪಲ್ಲವಿ ಮಾತ್ರ ನಿನಗೆ ಟೆನ್ಷನಲ್ಲಿ ನೀವೆಲ್ಲ ತುಂಬ ಜನ ಅದೇ ತಪ್ಪು ಮಾಡ್ತೀರಾ. ಓಪನಿಂಗ್ ತುಂಬ ಹೆದರ್ಕೊಂಡು ಡೌಟ್ಫುಲ್ಲಾಗಿ ಹಾಡ್ತೀರಾ, ಹೋಗ್ತಾ ಹೋಗ್ತಾ ಪಿಕಪ್ ಆಗುತ್ತೆ. ನಿಂದು ಹಾಗೆ, ಉಸಿರು ನಿಂತ ಮ್ಯಾಲೆ ನಿನ್ನ ಹೆಸರು ಹೇಳುತ್ತಾರ, ಆ ಜಾಗ ಇದೆಯಲ್ಲ, ಅದು ಫಸ್ಟ್ ಪಲ್ವಿ ನೀ ಹಾಡುವಾಗ ಎಲ್ಲೆಲ್ಲೋ ಹೆಂಗೋ ಹೋಗಿ ಬಂತದು. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಉಸಿರು ನಿಂತ ಮ್ಯಾಗೆ ನಿನ್ನ ಹೆಸರು ಹೇಳುತ್ತಾರ. ಹೆಣ ಅನ್ನುತ್ತಾರ, ಮಣ್ಣಾಗ ಹೂಳುತ್ತಾರ. ಯಾವ್ದು ಹಾಡ್ತಿದ್ದ ನೀವು ಸ್ವರ ಅಂತ ಅಂದ್ಕೊಂಡೆ. ಮತ್ತು ಚರಣ, ಕೊನೆ ಪಲ್ವಿ ಎಲ್ಲ ಹಾಡ್ತಾ ಅದು ಸರಿ ಹೋಯ್ತು. ಸೊ ಫಸ್ಟ್ ಇಂಪ್ಯಾಕ್ಟ್ ಯಾವಾಗಲೂ ಜೋರಾಗಿರಬೇಕು, ಆಯಿತಾ? ಎಂಟ್ರಿ ಯಾವಾಗಲೂ ಕಾನ್ಫಿಡೆಂಟಾಗಿ ಜೋರಾಗಿ ಹಾಡಬೇಕು, ಆಯಿತಾ? ಅದು ಬಿಟ್ಟರೆ ಎಲ್ಲ ನೀಟಾಗಿ ಹಾಡ್ದು, ಎಲ್ಲೂ ಶ್ರುತಿ ತಪ್ಪಲಿಲ್ಲ, ಎಲ್ಲೂ ತಾಳ ಮಿಸ್ಟೇಕ್ ಮಾಡ್ಕೊಳ್ಳಿಲ್ಲ. ಇಷ್ಟು ಟೆನ್ಷನ್ ಮಾಡ್ಕೋಬೇಡ, ಟೆನ್ಷನ್ ಮಾಡಿಕೊಂಡ್ರೆ ಎಡವಟ್ಟಾಗತ್ತೆ. ಟೆನ್ಷನಲ್ಲಿ ಅವ್ರ ಮಮ್ಮಿ ಬಂದಿದ್ದಾರೆ ಇವತ್ತು, ಅದಕ್ಕೆ. ಓ, ನಮಸ್ಕಾರ ಅಮ್ಮ. ಅಮ್ಮ ದೊಡ್ಡಮ್ಮ. ಹಾಂ, ಅಯ್ಯೋ ಅಲ್ಲ, ಇವರೆಲ್ಲ ಇದ್ದರೆ ನಿನ್ನ ಟೆನ್ಷನ್ ಕಮ್ಮಿ ಆಗಬೇಕು. ಆ್ಯಕ್ಚುಲಿ ಕಂಫರ್ಟ್ ಝೋನ್ ಅಲ್ವಾ ಅಮ್ಮ ಯಾವಾಗಲೂ ನಮಗೆ. ಅಮ್ಮ ಇದ್ಬಿಟ್ರೆ ಆರಾಮು ಅಲ್ವಾ? ಸೊ ಟೆನ್ಷನ್ ಮಾಡ್ಕೋಬೇಡ, ಆರಾಮಾಗಿ ಹಾಡ್ತಾ ಇದೆಯಾ, ಒಳ್ಳೆ ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇದೆ ಸಂಚಿಕೆಯಿಂದ ಸಂಚಿಕೆಗೂ. ಇದನ್ನು ಹೀಗೆ ಭದ್ರವಾಗಿ ಹಿಡ್ಕೊ, ಓಕೆನಾ? ಗಾಡ್ ಬ್ಲೆಸ್ ಯು. ಥ್ಯಾಂಕ್ ಯು. ಮುನಿರಾಜು ಸರ್, ಮೇಲಿಂದ ಒಳ್ಳೆ ಹಾಡನ್ನು ಆಯ್ಕೆ ಮಾಡಿ ಹಾಡಿದ್ರಿ. ಭಾಳ ಇಷ್ಟವಾದ ಹಾಡು ನನಗಿದು ಕೂಡ. ಬೇಡ ತಾನೊಂದು ಮೊಲವ ಕೊಂದು ತಂದೊಡೆ ಹಣ ಕೊಟ್ಟು ಕೊಂಬರಯ್ಯ, ಹೇ ಮನುಜ ನೀ ಸತ್ತಡೆ ದುಗ್ಗಾಣಿಗೆ ಕೊಂಬರನೆಯ. ಬೇಟೆಗಾರ ಒಂದು ಸಣ್ಣದೊಂದು ಕಾಡಲ್ಲೊಂದು ಪ್ರಾಣಿನ ಕೊಂದು ತಂದರೆ ಅದು ಸತ್ತೋದ ಮೇಲೆ ತಿನ್ನೋರು ಎಲ್ಲರೂ ಅಲ್ಲ ಅಲ್ವಾ? ಬದುಕಿದಾಗ ಯಾರು ತಿಂತಾರ? ಇಲ್ಲಲ್ವಾ? ಸತ್ತ ಮೇಲೆ ತಾನೇ ತಿನ್ನೋದು ಪ್ರಾಣಿನ. 800, 900, 1000, 2000, 100 ರೂಪಾಯಿ ಆದರೂ ಕೊಟ್ಟು ತೊಗೊಳ್ಳೋರು ಇರ್ತಾರಲ್ವ ಒಂದು ಸಣ್ಣ ಗುಬ್ಬಚ್ಚಿನ. ಹೇ ಮನುಜ ನೀ ಸತ್ತೆಡೆ ದುಗ್ಗಾಣಿಗೆ ಕೊಂಬರನೆಯ. ದುಗ್ಗಾಣಿ ಗೊತ್ತಾ? ಒಂದು 4 ಆಣಿಗೆ ಯಾರಾದರೂ ಹೆಣ ನನಗಿರಲಿ ಅಂದಿದ್ದು ಉಂಟಾ? ಪುರಾಣದಲ್ಲಿ, ಇತಿಹಾಸದಲ್ಲಿ ಎಲ್ಲಾದರೂ ಕೇಳಿದ್ದೀರಾ? ಇಲ್ಲ ಅಲ್ವಾ? ಒಂದು 4 ಆಣಿಗೂ ನಮ್ಮನ್ನು ತಗೊಳ್ಳೋರು ಇಲ್ಲ ಅಂದಮೇಲೆ ನಾವು ಹೇಗೆ ಬದುಕಬೇಕು ಈ ಭೂಮಿ ಮೇಲೆ ಅನ್ನೋದನ್ನು ಈ ಭಾಳ ಸೊಗಸಾಗಿ ಬರೆದಿದ್ದಾರೆ ಋಷಿಯವರು. ಆ ಹಾಡನ್ನ ಭಾಳ ಚೆನ್ನಾಗಿ ಹಾಡ್ದು. ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಇನ್ನಷ್ಟು ಒಳ್ಳೊಳ್ಳೆ ಹಾಡುಗಳು ನಿಮ್ಮಿಂದ ಕೇಳೋ ಅವಕಾಶಗಳಾಗಲಿ. ಎಸ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ವೇಮ್ಗಲ್ ಸರ್. ಮಿಲಿಂದ ಸರ್, ಕಳೆದ 4-5 ವರ್ಷಗಳಿಂದ ಈ ಹಾಡು ತುಂಬ ಸದ್ದು ಮಾಡ್ತಾಯಿದೆ ಇಡೀ ಕರ್ನಾಟಕದಲ್ಲಿ. ಯಾರು ಬಾಯಲ್ಲಿ ನೋಡಿದ್ರೂ ಈ ಹಾಡು ಹೇಳ್ತಾರೆ, ಯಾಕಂದರೆ ಜೀವನದ ಸತ್ಯ ದರ್ಶನ ಮಾಡ್ತಕ್ಕಂಥ ಹಾಡಿದು. ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ಹೆಣ್ಣುವನ್ನು ಮಣ್ಣು ನಿನ್ನದು ಎಲ್ಲಿ ತನಕ, ನಿನ್ನ ಕೊರಳಿಗೆ ಕುಣಿಕೆ ಬೀಳೋ ತನಕ, ನಿನ್ನಾಸೆ ಪ್ರಾಣ ಪಕ್ಷಿ, ನಿನ್ನಾಸೆ ಪ್ರಾಣ ಪಕ್ಷಿ ಹಾರೋ ತನಕ, ಕಳಸಯ್ಯ ಮಾಯದ ಪೊರೆಯ ಮುಕ್ತಿ ಒಂದಾಕ. ಈ ಹಾಡು ಎಲ್ಲ ಇದು ರಿಲೇಟೆಡ್ಡೆ. ಹಣ ಆಸ್ತಿ ಏನೂ ಇಲ್ಲ, ಸತ್ತ ಮೇಲೆ ನಿನ್ನಿಂದ ಏನೂ ಬರೋದಿಲ್ಲ, ಜೀವನದ ಸತ್ಯವನ್ನು ಅರ್ಥ ಮಾಡ್ಕೊ ಅಂತ ಹೇಳ್ತಕ್ಕಂಥ ಹಾಡು. ಬಟ್ ಒಟ್ಟಿನಲ್ಲಿ ಈ ಹಾಡು ತುಂಬ ಸದ್ದು ಮಾಡ್ತಾಯಿದೆ, ನಂಗೆ ತುಂಬ ಇಷ್ಟ. ನೀವು ಚೆನ್ನಾಗಿ ಹಾಡಿದ್ರಿ, ಒಳ್ಳೇದಾಗ್ಲಪ್ಪ ನಿಮಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಹಾಂ, ಸಮಾಧಾನ ಆಯಿತಾ ಇವಾಗ?
ಮುಂದಿನ ಸಂಚಿಕೆಗೆ ಆಲ್ ದಿ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಮ್ಮ. ಥ್ಯಾಂಕ್ ಯು. ಅಕ್ಕ ಟಂಗ್ ಟ್ವಿಸ್ಟರ್. ನೀನು ಅವನ ಕೋಟ ತೊಗೊಂಡಿದ್ಯಾ ಗಿರೀಶ್ದು ಟಂಗ್ ಟ್ವಿಸ್ಟರ್ ಅಂತ ಹೇಳು. ಇದು ನಮಗೆ ಹೈಸ್ಕೂಲಲ್ಲಿ ಒಂದು ಪೊಯಮ್ ಇತ್ತು, ಹಳೆಗನ್ನಡ ಪೊಯಮು. ಹಾಂ, ಅದರಲ್ಲಿ ಇದ್ದಿದ್ದು ಟಂಗ್ ಟ್ವಿಸ್ಟರ್ ಥರನೇ. ಗರಳ ಗೊರಳವ ನರಳ ಸರಳಂಗೆ ಮುನಿವಂತೆ ಇರುಳ ತಿರುಳಿನ ಹೊರಳಿಗ ತರಣಿ ಕೆರಳುವಂತೆ ಸರಳ ತರಳಿಕೆಗೆ ಮರಳಿತು ಕರುಳ ಸುರಳಿಯಳು ಹೊರಳುತ್ತ ಬೀಳುತ್ತಳು ಉರಳಳಿದುದರ ಒಡೆದು ಮೂಗನರಳಿ ಸಚ್ಚೆಂಬ ಹೊತ್ತುರುಳುವ ಕಂಬನಿಯಿಂದ ತರಳ ಚಿತ್ತದ ಹಂದಿ ಮರಳಿ ಕಾಣನ ಕೇದಿತು. ನಾನು ಟಂಗೆ ಕೊಟ್ಬಿಡ್ತೀನಿ. ಮುಂದಿನ ವರ್ಷ ಸಿಗೋಣವಾ ಇದು ಹೇಳೋಕ್ಕೆ. ಒಂದೊಂದು ಲೈನ್ ಒಂದೊಂದು ದಿನ ಕಲಿತೀನಿ ಅಂದರೂ ಅಷ್ಟು ದಿನ ಬೇಕು ನನಗೆ. ಥ್ಯಾಂಕ್ ಯು. ಬಟ್ ಶಾಬಾಷ್ ಶಾಬಾಷ್ ಹುಡುಗ, ವೆರಿ ಗುಡ್, ಸೂಪರ್ ಆಗಿದೆ. ಥ್ಯಾಂಕ್ ಯು. ಖುಷಿ ಆಯ್ತಾ? ಅವನಿಗೊಂದು ಸಾಧನೆ ಮಾಡಿರೋ ಫೀಲಿಂಗ್. ನಿನ್ನೆಯಿಂದ ಹೇಳ್ತಾನೆ ಇದ್ದ ಒಂದು ಟಂಗ್ ಟ್ವಿಸ್ಟರ್ ಹೇಳ್ತೀನಿ ಅಂತ. ಥ್ಯಾಂಕ್ ಯು ಮಿಲಿಂದ್, ಥ್ಯಾಂಕ್ ಯು.